ತುಮಕೂರು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ ಅನ್ನೋದು ಇನ್ನೂ ಕೂಡ ಜೀವಂತವಾಗಿದೆಯಾ? ಅಧಿಕಾರಿಗಳೇ ನಿಯಮಗಳನ್ನ ಗಾಳಿಗೆ ತೂರುದ್ರಾ ಅನ್ನುವಂಥ ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ಯಾಕಂತ ಅಂದ್ರೆ ಆ ರೀತಿಯಾದಂತಹ ಘಟನೆ ತುಮಕೂರಿನಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿ ಉಳಿದುಕೊಂಡಿದೆಯಾ? ಹಾಗಾದ್ರೆ ಅಧಿಕಾರಿಗಳೇ ಈ ಒಂದು ತಪ್ಪನ್ನ ಮಾಡಿದ್ರ? ತುಮಕೂರಿನ ಬೆಸ್ಕಾಂ ಇಂಜಿನಿಯರ್ಸ್ಗಳ ಉದ್ದಟತನ, ಕಾರ್ಮಿಕರಿಂದ ಮಲಗುಂಡಿ ಕ್ಲೀನ್ ಮಾಡಿಸಿದ್ದಾರೆ ಅಧಿಕಾರಿಗಳು, ಆರೋಪ ಕೇಳಿಬರ್ತಾ ಇದೆ. ಕಾರ್ಮಿಕರಿಂದ ಬರಿಗೈಲಿ ಮಲ ಬಾಚಿಸಿದ್ದಾರೆ ಕೆಇಬಿ ಇಂಜಿನಿಯರ್ಸ್. ಬೆಸ್ಕಾಂ ಇಂಜಿನಿಯರ್ಸ್ಗಳ ಸಂಘದಿಂದ ಕಾರ್ಮಿಕರಿಗೆ ಕೆಲಸವನ್ನ ಕೊಡಲಾಗಿತ್ತು. 4 ಕಾರ್ಮಿಕರನ್ನ ಮಲ ಹೊತ್ತು ಸಾಗಿಸಲು ನಿಯೋಜನೆಯನ್ನ ಮಾಡಲಾಗಿತ್ತು. 3 ದಿನಗಳಿಂದ ಕೆಲಸ ಮಾಡ್ತಿದ್ದೀನಿ ಅಂತಿರೋ ಕಾರ್ಮಿಕರು ಮಣ್ಣನ್ನ ತುಂಬೋದಕ್ಕೆ ಕರೆಸಿ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮನ್ನ ನಿಯೋಜನೆ ಮಾಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಕೊಟ್ಟರು ಕೂಡ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ, ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಅಂತ ಇದೀಗ ಆ ಕಾರ್ಮಿಕರು ಹೇಳ್ತಾ ಇರುವಂತದ್ದು. ನೋಡಿ, ಈಗ ಆಲ್ರೆಡಿ ಈ ವಿಚಾರದಲ್ಲಿ ಕ್ರಮಗಳನ್ನ ಕೂಡ ತೆಗೆದುಕೊಳ್ಳಲಾಗಿದೆ. ಮಲಗುಂಡಿಯನ್ನ ಬಾಚಬಾರದು, ಅದರಲ್ಲೂ ಕೂಡ ಬರಿಗೈಲಿನಲ್ಲಿ ಅದನ್ನ ಮಾಡೋದೇ ತಪ್ಪು. ಅನಿಷ್ಟ ಪದ್ಧತಿ ತುಂಬಾ ದಿನಗಳಾಗೋಯ್ತು. ಆಗ ಅಂಬೇಡ್ಕರ್ ಅವರು ಇವರು ಇದ್ದಂತ ಸಂದರ್ಭದಲ್ಲಿ ಆಗ್ತಾ ಇದ್ದಂತ ಇವೆಲ್ಲ ಏನ್ ಘಟನೆಗಳಿದ್ವು ಇದೀಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಅಧಿಕಾರಿಗಳೇ ಈ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ವಿದ್ಯಾವಂತರು, ಅದೆಲ್ಲವನ್ನ ಓದಿ ಬಂದಿರೋರು, ಬೆಸ್ಕಾಂ ಇಂಜಿನಿಯರ್ಸ್ ಗಳಂತೆ ಅವರೆಲ್ಲರೂ ಕೂಡ. ಅವ್ರು ಹೋಗಿ ಕಾರ್ಮಿಕರನ್ನ ನಿಯೋಜನೆ ಮಾಡಿರುವಂತದ್ದು. 3 ಜನ ಕಾರ್ಮಿಕರನ್ನ ನಿಯೋಜನೆ ಮಾಡಿದ್ದಾರೆ. ಮಣ್ಣನ್ನ ಹೊರೋದಕ್ಕೆ ಬನ್ನಿ ಅಂತ ಹೇಳಿ ಅವ್ರನ್ನ ಕರೆಸ್ಕೊಂಡು ಮಲಗುಂಡಿಯನ್ನ ಬಾಚೋದಕ್ಕೆ ಬಿಟ್ಟಿರುವಂತದ್ದು. ಆ ಕಾರ್ಮಿಕರು ಇದೀಗ ಹೇಳ್ತಿದ್ದಾರೆ, ಇದೇನು ಇವತ್ತಿಂದೇನಲ್ಲ, 3 ದಿನಗಳಿಂದ ನಾನು ಇದೇ ಕೆಲಸವನ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಅನಿಷ್ಟ ಪದ್ಧತಿ ಮತ್ತೆ ತಲೆದೂರೋದಕ್ಕೆ ಈ ಅಧಿಕಾರಿಗಳೇ ಸಾಕ್ಷಿಯಾದ್ರ ಅಂತ ಅವ್ರು ಕೊಟ್ಟಂತ ಕೆಲಸದಿಂದ ಈ ರೀತಿಯಾಗಿ ಆಗಿದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮಹೇಶ್, ತುಮಕೂರು ಜಿಲ್ಲೆಯಲ್ಲಿ ಅನಿಷ್ಟ ಪದ್ಧತಿ, ಅದರಲ್ಲೂ ಕೂಡ ಈ ಮಲಗುಂಡಿಯನ್ನ ಬಾಚೋದೇನಿದೆ ಅದು ಕೂಡ ಬರೀ ಕೈಲಿನಲ್ಲಿ, ಈ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಅಧಿಕಾರಿಗಳೇ ನಿಯಮವನ್ನ ಎಲ್ಲದನ್ನು ಕೂಡ ಗಾಳಿಗೆ ತೂರುದ್ರಾ ಅನ್ನುವಂಥ ಪ್ರಶ್ನೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಎಸ್ ಸುಕನ್ಯಾ, ಏನು ತುಮಕೂರು ಸಿಟಿ ಹೃದಯ ಭಾಗದಲ್ಲೇ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಕೆಇಬಿ ಚೌಟ್ರಿ ಇದೆ, ಚೌಟ್ರಿ ಮುಂಭಾಗನೇ ಈ ಒಂದು ಅಂದ್ರೆ ಮಲ ಹೊರುವಂತ ಪದ್ಧತಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಅಲ್ಲಿನ ಏನು ಇಂಜಿನಿಯರ್ಸ್ ಅಸೋಸಿಯೇಷನ್ ಒಂದು ಸಂಘ ಇದೆ, ಆ ಸಂಘದ ವತಿಯಿಂದ ಇವ್ರಿಗೆ ಈ ಒಂದು ಮಣ್ಣು ತುಂಬುವ ಒಂದು ಕೆಲಸ ಇದೆ, ಬನ್ನಿ ಅಂತ ಹೇಳಿ ಕರೆದು ಈ ಒಂದು ಏನು ಪಿಟ್ ಗುಂಡಿಯಲ್ಲಿರ್ತಕ್ಕಂಥ ಎಲ್ಲ ಒಂದು ಏನು ಆ ಪಿಟ್ ಗುಂಡಿಯಲ್ಲಿರ್ತಕ್ಕಂಥ ಏನು ಆ ಮಲ ಅಂದ್ರೆ ಆ ಒಂದು ಇದನ್ನೆಲ್ಲ ತುಂಬಿಸಿದ್ದಾರೆ ಬರೀ ಕೈಯಲ್ಲಿ. ಅದರಲ್ಲೂ ಕೂಡ ಅವ್ರಿಗೆ ಯಾವುದೇ ಸೇಫ್ಟಿ ಇಲ್ಲ. ಏನು ಕೈಗೆ ಗ್ಲೌಸ್ ಆಗ್ಲಿ, ಕಾಲಿಗೆ ಶೂ ಆಗ್ಲಿ, ಯಾವನ್ನೂ ಕೂಡ ಹಾಕದಲ್ಲೇನೆ ಏನು ಆ ಒಂದು ಮಲನ ತುಂಬಿಸಿ ಅಂದ್ರೆ ಬರಿಗೈಯಲ್ಲಿ ತುಂಬಿಸಿದ್ದಾರೆ. ಅಂದ್ರೆ ಆ ಒಂದು ವಿಚಾರವನ್ನ ಕೇಳಿದಂತ ಸಂದರ್ಭದಲ್ಲಿ ಆ ಕಾರ್ಮಿಕರನ್ನ ಕೇಳಿದ್ರೆ ಅವ್ರಿಗೆ ಯಾವ್ದು ಕಿಂಚಿತ್ತು ಅದು ಅದ್ರ ಬಗ್ಗೆ ಅರಿವೇ ಇಲ್ಲ. ಆದ್ರೂ ಕೂಡ ಅವ್ರಿಗೆ ಅರಿವಿಲ್ದವ್ರನ್ನೇ ಕರ್ಕೊಂಡ್ಬಂದು ಈ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಇಂಜಿನಿಯರ್ಸ್ ಅಂದ್ರೆ ಅವರ ಸಂಬಂಧಪಟ್ಟವ್ರನ್ನ ಕೇಳಿದ್ರೆ ಅಲ್ಲಿನ ಏನು ಉಸ್ತುವಾರಿ ವಹಿಸಿದಂತ ಆತನನ್ನು ಕೇಳಿದ್ರೆ ಇದಕ್ಕೆ ಏನು ಇದು ಈ ಒಂದು ಕೆಲಸ ಅನಿಷ್ಟನೇ ಅಲ್ಲ ಎಂಬ ರೀತಿಯಲ್ಲಿ ವರ್ತಿಸಿದ್ದಾನೆ. ಜೊತೆಗೆ ಅಲ್ಲಿನ ಪಾಲಿಕೆ ಅಧಿಕಾರಿಗಳು ಆಗ್ಲಿ ಮತ್ತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗ್ಲಿ ಈ ಒಂದು ವಿಚಾರವಾಗಿ ಇನ್ನೂ ಕೂಡ ಯಾವುದೇ ಒಂದು ಹೇಳಿಕೆಗಳನ್ನ ಕೊಟ್ಟಿಲ್ಲ, ಅದಕ್ಕೆ ಸಮಜಾಯಿಸನ್ನು ಕೂಡ ಕೊಟ್ಟಿಲ್ಲ. ಈ ಒಂದು ಸಂಬಂಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕೆಂತಂದ್ರೆ ಅಷ್ಟು ವಿಡಿಯೋದಲ್ಲೆಲ್ಲ ನೋಡ್ಬಹುದಾಗಿದೆ, ರಾಜಾರೋಷವಾಗಿ ಅಂದ್ರೆ ಸಿಟಿ ಮಧ್ಯದಲ್ಲಿ ಕೆಲವು ಕಂಡು ಕಾಣ್ದಂಗೆ ಇಂಥ ಕೆಲಸಗಳು ಮಾಡಿದ್ದು ಬೆಳಕಿಗೆ ಬಂದಿದ್ದಾವೆ. ಆದ್ರೆ ಇಲ್ಲಿ ಸಿಟಿ ಮಧ್ಯದಲ್ಲಿ ರಾಜಾರೋಷವಾಗಿ ತುಂಬಿಸ್ತಿರೋದು ಈಗ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಎಸ್ ಮಹೇಶ್, ಮತ್ತೊಂದ್ ಕಡೆನಲ್ಲಿ ಈ ಚಿಕ್ಕ ಪುಟ್ಟ ಜಿಲ್ಲೆಗಳೇನಿರುತ್ತೆ ಅಲ್ಲಿ ಯಂತ್ರೋಪಕರಣಗಳ ಕೊರತೆ ಕೂಡ ಇರುತ್ತೆ ಅಂತ ಹೇಳಲಾಗ್ತಾ ಇತ್ತು. 2013ರ ಕಾಯ್ದೆಯಡಿ ಎಲ್ಲೋ ಒಂದ್ ಕಡೆ ಇದನ್ನ ನಿಷೇಧ ಕೂಡ ಮಾಡಲಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಕೂಡ ಒಂದು ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗಿತ್ತು. ಅಂದ್ರೆ ಈ ಧನ ಸಹಾಯ ಅಂದ್ರೆ ಉಸಿರುಗಟ್ಟಿ ಸಾಯುವಂತದ್ದಾಗಿರ್ಬೋದು ಅಥವಾ ಆ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಧನ ಸಹಾಯನ ಮಾಡ್ತಿದ್ರಲ್ಲ ಅದನ್ನ ಕೂಡ ಏರಿಕೆ ಮಾಡಿತ್ತು. ಆದ್ರೂ ಕೂಡ ಇಂಥ ಪದ್ಧತಿಗಳು ರಾಜಾರೋಷವಾಗಿ ಅಧಿಕಾರಿಗಳಿಂದಲೇ ಆಗ್ತಾ ಇದೆ, ಅವರೇ ಮಾಡೋದಕ್ಕೆ ಕುಮ್ಮಕ್ಕನ್ನ ಕೊಡ್ತಿದ್ದಾರೆ ಅಂತ ಅಂದ್ರೆ ಏನಿದ್ರ ಅರ್ಥ?
ಅಂದ್ರೆ ಒಂದ್ ಕಡೆನಲ್ಲಿ ಕಾರ್ಮಿಕರು ಕೂಡ ಅಧಿಕಾರಿಗಳನ್ನು ಹೇಳಿದ್ದನ್ನ ಯಥಾವತ್ತಾಗಿ ಮಾಡ್ತಿದ್ದಾರೆ, ಅವರಿಗೆ ತಿಳಿಸಿ ಹೇಳುವಂತ ಪ್ರಯತ್ನವನ್ನ ಅಲ್ಲಿ ಯಾರು ಮಾಡ್ಲಿಲ್ವಾ ಅಂತ. ಖಂಡಿತ, ಯಾಕಂದ್ರೆ ಅಧಿಕಾರಿಗಳು ಕೂಡ ಇದಕ್ಕೆ ಅರಿವು ಮೂಡಿಸ್ತಾ ಇಲ್ಲ, ಕಾನೂನು ಕೂಡ ಕಟ್ಟುನಿಟ್ಟಾಗಿ ಪಾಲನೆ ಆಗ್ತಾ ಇಲ್ಲ. ಈ ಒಂದು ಕಾನೂನು ಕಟ್ಟುನಿಟ್ಟಾಗಿ ಪಾಲನೆ ಆಗಿದ್ರೆ ಇದು ಈ ಒಂದು ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಅಲ್ಲಿಂದಲ್ಲಿಗೆ ಮುಚ್ಚಿ ಹೋಗ್ತಾ ಇದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಇಂಥ ಪ್ರಕರಣಗಳು ಪದೇ ಪದೇ ನಡೀತಿರ್ತಕ್ಕಂಥದ್ದು. ಇಂಥ ಒಂದು ಪ್ರಕರಣ ತುಮಕೂರಲ್ಲಿ, ಅದರಲ್ಲೂ ಕೂಡ ಸ್ಮಾರ್ಟ್ ಸಿಟಿ ಅಂತ ಒಂದು ಹೆಸರು ಕೂಡ ಪಡೆದಿದೆ ತುಮಕೂರು. ಈ ಒಂದು ಇಂಥ ಸಿಟಿಯಲ್ಲೂ ಕೂಡ ಆಧುನಿಕ ಯಂತ್ರೋಪಕರಣ ಬಳಸಿ ಈ ಒಂದು ಕೆಲಸವನ್ನ ಮಾಡಿಸ್ಬೋದಿತ್ತು. ಅದರಲ್ಲೂ ಕೂಡ ಇಂಜಿನಿಯರ್ಸ್ ಅಂತಂದ್ರೆ ಅವರು ವೆಲ್ ಎಜುಕೇಟೆಡ್ ಇರ್ತಾರೆ, ತಿಳುವಳಿಕೆ ಇರ್ತಾರೆ. ಅಂತವರೇ ಕೂಡ ಇಂಥ ಕೆಲಸದಲ್ಲಿ, ಹೀನ ಕೆಲಸದಲ್ಲಿ ತೊಡಗಿದ್ದಾರೆ ಅಂತಂದ್ರೆ ಕಾನೂನಿನ ಅವ್ರಿಗೆ ಭಯ ಇಲ್ದಲೇ ಇರ್ತಕ್ಕಂಥದ್ದು. ಧನ್ಯವಾದಗಳು ಮಹೇಶ್, ಹೆಚ್ಚಿನ ಮಾಹಿತಿಗಾಗಿ. ನೋಡಿ, ಸ್ಮಾರ್ಟ್ ಸಿಟಿ ಅಂತ ತುಮಕೂರನ್ನ ಕರೀತಾರೆ, ಆದ್ರೆ ಆ ಸ್ಮಾರ್ಟ್ ಸಿಟಿಯಲ್ಲೇ ಈ ರೀತಿಯಾಗಿ ಆಗ್ತಾ ಇರುವಂತದ್ದು, ಇನ್ನೂ ಕೂಡ ಅಲ್ಲಿರುವಂತಹ ಜನರು ಸ್ಮಾರ್ಟ್ ಆಗಿಲ್ಲ ಅನ್ನೋದಕ್ಕೆ ಇದೊಂದು ನೈಜ ಘಟನೆ ಸಾಕ್ಷಿ ಆಗ್ತಾ ಇದೆ ಇದೀಗ.